ಈ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ 1963ಯ ಸೆಕ್ಷನ್ 37ನ ಪ್ರಕಾರ ಸ್ಪೆಸಿಫೈಡ್ ಟೈಮ್ನವರೆಗೆ ಅಥವಾ ಕೋರ್ಟ್ ಫರ್ದರ್ ಆರ್ಡರ್ ಮಾಡೋವರೆಗೆ ಯಾವುದೇ ಶೂಟ್ನಲ್ಲಿ ಸಿವಿಲ್ ಪ್ರೊಸೀಜರ್ ಕೋಡ್ನ ಪ್ರಕಾರ ಶೂಟ್ನ ಯಾವುದೇ ಸ್ಟೇಜ್ನಲ್ಲಿ ಕೊಡುವಂತಹ ಅಥವಾ ಗ್ರ್ಯಾಂಟ್ ಮಾಡುವಂತಹ ಒಂದು ಇಂಜಂಕ್ಷನನ್ನು ಟೆಂಪರರಿ ಇಂಜಂಕ್ಷನ್ ಅಂತೇಳಿ ಕರೆಯಲಾಗತ್ತೆ. ಹಾಗೆ ಮುಂದುವರೆದು ಕಂಪ್ಲೀಟಾಗಿ ಕೇಸ್ನ ಹಿಯರಿಂಗ್ ಆದ ಮೇಲೆ, ಅಂದರೆ ಎಲ್ಲ ರೀತಿಯಲ್ಲಿಯ ಎವಿಡೆನ್ಸ್ ಆಗಿ ಆರ್ಗ್ಯುಮೆಂಟ್ ಆದ ಮೇಲೆ, ಶೂಟ್ ಅಂದರೆ ಕೇಸ್ನಲ್ಲಿರುವಂತಹ ಮೆರಿಟ್ನ ಆಧಾರದ ಮೇಲೆ ಫೈನಲ್ ಆಗಿ ಪರ್ಮನೆಂಟ್ ಆಗಿ ಕೊಡುವಂತಹ ಒಂದು ಇಂಜಂಕ್ಷನನ್ನು ಪರ್ಪ್ಯೂಚುವಲ್ ಇಂಜಂಕ್ಷನ್ ಅಂತೇಳಿ ಕರೆಯಲಾಗತ್ತೆ. ಈ ಪರ್ಪ್ಯೂಚುವಲ್ ಇಂಜಂಕ್ಷನ್ ಆರ್ಡರ್ನ ಪಡೆದುಕೊಂಡಂತಹ ವ್ಯಕ್ತಿ ಡಿಫೆಂಡೆಂಟ್ ವ್ಯಕ್ತಿಯ ವಿರುದ್ಧ ಅಂದರೆ ಅಪೋಸಿಟ್ ಪಾರ್ಟಿಯ ವಿರುದ್ಧ ಆತ ಪಡ್ಕೊಂಡಿರ್ತಾನೆ. ಈ ಒಂದು ಜಜ್ಮೆಂಟ್ ಡಿಕ್ರಿ ಆರ್ಡರ್ ಆದ ಮೇಲೆ ಡಿಫೆಂಡೆಂಟ್ ಯಾವುದೇ ರೀತಿಯಲ್ಲಿ ಆರ್ಡರನ್ನು ಪಡ್ಕೊಂಡ ವ್ಯಕ್ತಿಗೆ ತೊಂದರೆ ಕೊಡೋ ಹಾಗಿಲ್ಲ. ಆ ವಿಷಯದಲ್ಲಿ ಏನಾದರೂ ಆರ್ಡರ್ನ ವಿರುದ್ಧ ನಡೆದುಕೊಂಡ್ರೆ ಅದನ್ನು ಡಿಸೊಬಿಡಿಯನ್ಸ್ ಅಂತೇಳಿ ಕರೆಯಲಾಗುತ್ತೆ.